ತಾಲೂಕಿನ ಮಾಯಸಂದ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಾಂಸ್ಕೃತಿಕ ಕಲರವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 10ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಪ್ರದರ್ಶನ ನೀಡಿ ಸಾಂಸ್ಕೃತಿಕ ಕಲರವಕ್ಕೆ ಮೆರುಗು ನೀಡಿದವು. ಮಾಯಸಂದ್ರ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಲರವ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಗೊಂಬೆ ಕುಣಿತ, ತಮಟಿ, ಯಕ್ಷಗಾನ, ಕೋಲಾಟ, ರಾಸುಗಳ ಪ್ರದರ್ಶನ ಸೇರಿದಂತೆ ವಿವಿಧ ಕಲಾ ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡಿದವು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನ ಸನ್ಮಾನಿಸಲಾಯಿತು. ಗಾಯಕ ರಾಜೇಶ್ ಮಾತನಾಡಿ, ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಸಾಂಸ್ಕೃತಿಕ ಕಲರವ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಆನೇಕಲ್ ತಾಲೂಕು ಗಡಿ ತಾಲೂಕುಗಳಾಗಿದ್ದರೂ ಈ ಭಾಗದಲ್ಲಿ ಜಾನಪದ ಕಲಾವಿದರು ಹೆಚ್ಚಿದ್ದಾರೆ. ಮುಂದಿನ ದಿನಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜಾನಪದ ಹಬ್ಬವನ್ನ ಆಯೋಜಿಸಲು ಚಿಂತನೆ ನಡೆಸಲಾಗುವುದು ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್ ಮಾತನಾಡಿದರು. ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ, ವಕೀಲರಾದ ಶಿವರಾಜು, ಪುರುಷೋತ್ತಮ್, ನಿರ್ಮಲಾ, ಆಶಾ, ಮುಖಂಡರಾದ ಮುರುಗೇಶ್, ಮಹೇಶ್, ಶಶಿ ಉಪಸ್ಥಿತರಿದ್ದರು.
ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳೆಸೋದ್ರಲ್ಲಿ ಅಪ್ಪಿಯವರು ವೇದಿಕೆಗೆ ಆಗಮಿಸಬೇಕು ಕೇಳ್ಕೊತಾ ಇದ್ದೀವಿ. ಅಪ್ಪಿಯವರು ಪ್ರವೀಣ್ ಅವರು ವೇದಿಕೆಗೆ ಆಗಮಿಸಬೇಕು. ಉದ್ಘಾಟನಾ ಕಾರ್ಯಕ್ರಮನ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ವೀರ ಋಷಿಗಳ ಬೀಡೆ ಮಣ್ಣಿನ ಗಣಿಯೇ ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ ನನಗೆ ಜೀವವು ನಿನ್ನ ವೇಗ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲ ಪವೈಸಳ ರಾಣಿ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ರಸಿಕ ಜೈನರ ಜ್ಞಾನ ಜನಕನ ಹೋಲುವ ದೊರೆ ನುಡಿ ನುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಜನನಿಯ ತನುಜಾತೆ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಅಲ್ಲಲ್ಲಿ ಕರ್ನಾಟಕೇನು ಅವರ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಹಾಗಾಗಿ ಸಾರ್ವಜನಿಕರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷ ನಮ್ಮ ರಾಜೇಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಈ ಸ್ಥಳೀಯ ಕಲಾವಿದರನ್ನು ಮತ್ತು ಹೊರ ಜಿಲ್ಲೆಯ ಕಲಾವಿದರನ್ನ ಕರೆತಂದು ಸ್ವಾತಂತ್ರ್ಯದ ಉತ್ಸವ ದಿನದಂದು ಮನರಂಜನೆ ಕಾರ್ಯಕ್ರಮವನ್ನು ಕೊಡೋದ್ರ ಜೊತೆಗೆ ನಮ್ಮ ಈ ಭಾಗದ ಕಲಾವಿದರಿಗೂ ಕೂಡ ಪೋಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರತಿ ಕ್ಷೇತ್ರದಲ್ಲಿ ಇಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಹೊಂದಿಸುತ್ತಾ ನಾನು ಕೂಡ ನಮ್ಮೆಲ್ಲ ಬಂದಿರ್ತಕ್ಕಂಥ ಎಲ್ಲ ಯಕ್ಷಗಾನ ಕಲಾವಿದರಿರ್ಬೋದು, ಡೊಳ್ಳು ಕಲಾ ಮತ್ತು ತಮಟೆ ಮತ್ತು ಮತ್ತು ಸುಗಮ ಸಂಗೀತ ತಂಡದವರಿಗೂ ಕೂಡ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಕೇವಲ ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸೋದ್ರ ಜೊತೆಗೆ ಇವತ್ತಿನ ನಾಡಿನ ಉದ್ಯೋಗಕ್ಕೂ ರೈತರ ಮೇಲೆ ಆಗ್ತಕ್ಕಂಥ ಮತ್ತು ರೈತರಿಗೆ ಇವತ್ತು ಬಹಳಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಕಲಾವಿದರು, ಯುವಜನರು, ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ರೈತರಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥದ್ದಲ್ಲಿ ಈ ಸ್ವಾತಂತ್ರ್ಯೋತ್ಸವದ ದಿನದಂದು ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಮತ್ತೆ ಈ ಒಂದು ಕಲೆ ನೋಡಿ ನಶಿಸಿ ಹೋಗ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಎಲ್ಲ ಕಲೆಗಳು ನಶಿಸಿ ಹೋಗ್ತಾ ಇದೆ. ಈಗ ನೋಡಿ ನಾವು ಬೆರಳೆಣಿಕೆ ಎಷ್ಟಾಗಿದೆ. ಹಾಗಾಗಿ ಈ ಒಂದು ಕಲೆಗೆ ಹೆಚ್ಚಿನ ಒಂದು ಎಂಥದ್ದು ಒಗ್ಗೂಡಿಸುವಂತಕ್ಕಂಥ ಒಂದು ಶಕ್ತಿ ಇದೆ. ಅಂದರೆ ಇವತ್ತು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ತಮಟೆ ಕಲಾವಿದರಿದ್ರು, ತಮಟೆ ನಾಶಿಸಿ ಹೋಗ್ತದೆ. ಕೋಲಾಟ ಆಡ್ತಕ್ಕಂಥದ್ದು ನಾಶಿಸಿ ಹೋಗ್ತದೆ. ಮತ್ತು ಎಲ್ಲವೂ ಕೂಡ ಗ್ರಾಮಾಂತರದ ಕಲೆಗಳು ಸಂಪೂರ್ಣವಾಗಿ ಈ ಖಾಸಗೀಕರಣ, ಜಾಗತೀಕರಣ ಇವುಗಳ ಹಾವಳಿಯಿಂದ ನಮ್ಮ ನೆಲದ ಏನು ಕಲೆಗಳು ಇವತ್ತು ಸಂಪೂರ್ಣವಾಗಿ ನಾಶಿಸ್ತಾ ಆಗ್ತದೆ. ನಮ್ಮ ತಾಲೂಕಿನಲ್ಲಿ ಗಡಿ ಭಾಗ ಆಗಿದ್ರು ಕೂಡ ಹಲವಾರು ಕಲಾ ಪ್ರಕಾರಗಳಿದ್ದು ಇವತ್ತು ಎಲ್ಲೋ ಒಂದು ಕಡೆ ಯುವಜನರು ಕಲೆಯಿಂದ ವಂಚಿತರಾಗ್ತಾರೆ. ಕಾರಣ ಏನಪ್ಪ ಅಂದರೆ ಈ ಮೊಬೈಲ್ನ ಒಂದು ಪ್ರಭಾವದಿಂದ ಪ್ರತಿಯೊಬ್ಬರು ಮೊಬೈಲಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದ ಎಲ್ಲ ಕಲೆಗಳು ನಶಿಸಿ ಹೋಗ್ತಿದ್ದಾವೆ. ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಇಂಥ ಕಲೆಗಳನ್ನು ನೋಡೋದ್ರ ಜೊತೆಗೆ ಮತ್ತೆ ಅದು ಬದುಕರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ
ಒಂದು ಪ್ರದರ್ಶನ ಕೊಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಯುವಕ ಸಂಘ ಯುವಜನ ಸಂಸ್ಥೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟಾಗ ಈ ಕಲೆ ಉಳಿಯುತ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಜೇಶ್ ಕೇಳಿದ್ರು, ಪ್ರತಿ ವರ್ಷ ರಾಮಕೃಷ್ಣದಲ್ಲಿ ಮಾಡ್ತಾ ಇದ್ರು. ನಾನು ಹೇಳಿದೆ, ರಷ್ಯಾ ಅಲ್ಲಿ ನಮಗೆ ಪಟ್ಟಣದಲ್ಲಿ ಯಾವುದೇ ರೀತಿ ನಾವು ಏನೇ ಮಾಡಿದ್ರು ಬರೀ ಕಲಾವಿದರು ನಾವು ಹೋಗಿ ಕೊಡಬೇಕು, ನಾವು ಪಂಚಾಯತಿಗಳಲ್ಲಿ ಮಾಡಿದಾಗ ಎಲ್ಲಿ ಮಾಡೋಣ ಅಂದರು. ನಾನು ಸರ್ಜಾಪುರ ಧ್ವಂಸದ ಅಂದರೆ ಕೊನೆಗೆ ಮುತ್ತನಲ್ಲೂರಲ್ಲೇ ಮಾಡೋಣ ಅಂದೆ. ಮುತ್ತನಲ್ಲೂರಲ್ಲಿ ರೈತರು ಹೋರಾಟ ಇದೆ, ಸ್ವಲ್ಪ ಕ್ಯಾಶ್ ಹಾಕ್ಬೋದಣ್ಣ, ಮಾಯಸಂದ್ರದಲ್ಲಿ ಮಾಡ್ಬಿಡೋಣ. ಸರಿ ರಾಜೇಶ, ಒಂದು ಯಾಕಂತ ಹೇಳಿದ್ರೆ ಬರೀ ಪಟ್ಟಣದಲ್ಲೇ ಕೊಡಿದ್ರೆ ಅಲ್ಲಿ ಯಾರೂ ಬರೋದಿಲ್ಲ, ಹಳ್ಳಿಗಳಲ್ಲಿ ಹೋಗಿ ಈ ಒಂದು ಕಲೆಗಳನ್ನು ಮಾಡ್ತಕ್ಕಂಥ ಕೆಲಸ ಆಗಲಿ. ರಾಜೇಶ್ ಮತ್ತು ತಂಡದವರಿಗೆ ನಾನು ತುಂಬುರಿದ ವಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ 79ನೇ ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಶುಭಾಶಯಗಳನ್ನು ಕೋರ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ತವರೂರು ಅಂತಂದ್ರೆ ಮಾಯಸಂದ್ರ. ಏಕೆಂತಂದ್ರೆ 20 ವರ್ಷಗಳಿಂದಲೂ ಸಹ ನಮ್ಮ ಮಾಯಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ನಾವು ನಾಟಕವನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನನಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಮಾಯಸಂದ್ರ. ಇವತ್ತು ನಾನು ರಂಗಭೂಮಿಯಲ್ಲಿ ಬಹಳ ಹೆಮ್ಮಾರವಾಗಿ ಸುಮಾರು 148 ಬಾರಿ ನಾನು ಕನ್ನಡದ ಪಾತ್ರವನ್ನು ಮಾಡಿದ್ದೇನೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯದ ದಿಲ್ಲಿ ಮತ್ತು ಮಹಾರಾಷ್ಟ್ರ, ಕಲ್ಕತ್ತಾ, ಚೆನ್ನೈ ಮತ್ತು ತಮಿಳುನಾಡು, ಕೇರಳ ಇಂಥ ಎಲ್ಲ ಕಡೆಗೂ ಪ್ರದರ್ಶನವನ್ನು ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇನ್ನೂ ನಾನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಕಲೆ ಈ ಎಲ್ಲರೂ ಯಾರ ಸೊತ್ತು ಅಲ್ಲ, ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ಕಲೆ ಇರ್ತದೆ. ತನ್ನ ಮಕ್ಕಳಿಗೆ ಈ ಕಲೆಯನ್ನು ಹೇಳ್ಕೊಡ್ಬೇಕು ಮತ್ತು ನಾಟಕಗಳನ್ನು, ರಂಗಗೀತೆಗಳನ್ನು ಮತ್ತು ಜನಪದ ಗೀತೆಗಳನ್ನು ಆಡಿಸೋದ್ರ ಮುಖಾಂತರ ನಾವು ಕಲೆಯನ್ನು ಉಳಿಸುವಂತಹ ಅವಶ್ಯಕತೆ ಇದೆ. ಎಲ್ಲರೂ ಸಹ ಈ ರಂಗಭೂಮಿ, ಜನಪದ ಇವೆಲ್ಲ ಉಳಿಸೋದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ ಅಂತ ಹೇಳ್ತಾ ನನಗೆ ಮಾತನಾಡೋದ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರಿದೆ ಭುವನದ ಪೊರೆಯೇ, ಕರುಣೆಯ ತೋರಿದೆ ಭುವನದ ಪೊರೆಯೇ. ಜನಿಸಿದ ಮರುಗಿಡವೇ ನೋಡಿ, ಅವರು ಬಹಳಷ್ಟು ಸಮಾಜದ ಬಗ್ಗೆ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಹಾಡು ಒಬ್ಬ ವ್ಯಕ್ತಿನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕಂತ ಕೇಳಿ 100 ಜನಕ್ಕೆ ನ್ಯಾಯ ಕೊಡಿಸಿರ್ಲಿ ಯಾರಿಗೂ ಗೊತ್ತಾಗಲ್ಲ. 1000 ಜನ ಮುಂದೆ ಹಾಡ್ತಾರಲ್ಲ, ವಾ ಏನು ಅದ್ಭುತವಾಗಿ ಹಾಡ್ತಾರ ಅಂತ ಹೇಳ್ತಾರೆ. ಸೆಕೆಂಡ್ ಇಯರ್ ಬಂದ್ಬಿಟ್ರು. ಯಾಕೆ ಹೇಳಿ, ಅಷ್ಟು ಕಷ್ಟ ಇದೆ ಸಂಗೀತ. ಹಾಗಾಗಿ
ಶಿವರಾಜಣ್ಣವ್ರಿಗೆ ಎಲ್ಲ ಗಣ್ಯರು ಸೇರಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ದಯವಿಟ್ಟು ನಿಮ್ಮ ಚಪ್ಪಾಳೆ ಮುಖಾಂತರವಾಗಿ ಜೋರ್ ಚಪ್ಪಾಳೆಯೊಂದಿಗೆ ಆ ಕಲಾವಿದರಿಗೆ ಇನ್ನಷ್ಟು ಮತ್ತಷ್ಟು ಅಭಿನಂದನೆ ಸಲ್ಲಿಸೋಣ. ಪ್ರೀತಿಯ ಜೋರ್ ಚಪ್ಪಾಳೆಯನ್ನ ತನ್ನ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸೋಣ. ಅದೇ ರೀತಿಯಾಗಿ ಗುಣಶೀಲಕ್ಕವರು, ನಿಮ್ಮ ಕೆಲಸ ಬಹಳಷ್ಟು ಕಷ್ಟಕರ ಆದರೂ ಕೂಡ ನೀವು ಇಷ್ಟು ಹೆಸರನ್ನು ಪಡ್ಕೊಂಡಿದ್ದೀರಿ. ನಿಮಗೆ ಈ ಒಂದು ಸಂದರ್ಭದಲ್ಲಿ ತುಂಬುವುದರಿಂದ ಈ ಸಮಾಜಕ್ಕೆ ಇರಲಿ ಅಂತ ಹಾರೈಸಿದ ಗಿಡ ಕೊಡೋದ್ರ ಮುಖಾಂತರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮತ್ತೊಬ್ಬ ಪ್ರೀತಿಯ ಸಹೋದರ ಮಹೇಶ್ ಅವರು, ಅವರ ಒಂದು ಮಹೇಶ್ ಅವರು ಕೂಡ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸೋಣ. ಸಕಲೇಶ್ವರ ಭಕ್ತ ತಂಡದವರಿಂದ ದೇಶಭಕ್ತಿ ಗೀತೆಗಳು. ಅದೇ ರೀತಿಯಾಗಿ ತುಂಬುವುದರಿಂದ ಧನ್ಯವಾದಗಳು. ಹಾವೇರಿಯಿಂದ ಇವತ್ತು ನಮ್ಮ ಮಾಹಿತಿ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಇಲ್ಲಿ ಕಡೆ ಅದೇ ರೀತಿಯಾಗಿ ಡೊಳ್ಳು ನೃತ್ಯಗಾರರು ದಯವಿಟ್ಟು ವೇದಿಕೆಗೆ ಬರಬೇಕು. ಗಿಡ ನಮಗೆ ಕೊಡಬೇಕಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮಾಯಸಂದ್ರ ಗ್ರಾಮ ಜನವರಿ 26 ಗಣರಾಜ್ಯೋತ್ಸವ ಕೂಡ ಇದೇ ಊರಲ್ಲಿ ಮಾಡ್ತೀನಿ. ನಿಮ್ಮ ಪ್ರೀತಿ ಹೀಗೆ ಇರಲಿ ಮಂಜಣ್ಣ. ನಿಮ್ಮ ಬಹಳಷ್ಟು ಸಹಕಾರ ನಮಗೆ ಮಾಡೋಕ್ಕೆ ತುಂಬ ಧನ್ಯವಾದ. ಅದೇ ರೀತಿಯಾಗಿ ಮಹೇಶ್
ರೈತರಿರೋದ್ರಿಂದ ಉಳುವ ಯೋಗಿಯ ನೋಡಲ್ಲಿ ಕುವೆಂಪು ಅವರ ಒಂದು ಗೀತೆಯನ್ನು ಹಾಡೋಣ. ಜೋರ್ ಚಪ್ಪಾಳೆ ತಟ್ಟಿ ಇರುವಂತವ್ರೆ ಎಲ್ಲ ಫೋಟೋ ಇಟ್ಕೊಳಕ್ ಹೋಗಿದ್ದಾರೆ ಯಕ್ಷಗಾನದ ಹತ್ರ. ಮೊದಲನ್ನು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಓ ದೇಗಿಲ ಹಿಡಿದ ಮೊದಲನ್ನು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಪದವನ್ನು ಬಯಸದ ದೇವೆಯ ಪೂಜೆ ಧರ್ಮದಲ್ಲಿಯ ಪರಸಾಧನವೋ ಕಷ್ಟಗಳನ್ನವದೊಡಿವನ ತ್ಯಾಗಿ ಕಷ್ಟಗಳನ್ನವದೊಡಿವನ ತ್ಯಾಗಿ ಸೃಷ್ಟಿಯಲ್ಲಿ ಮರಣವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡೆಯದೆ ನಡೆಯುತ್ತಲಿರಲಿ ತಂದೆ ಕಾರ್ಯವ ಬಿಡಲೆಂದು ರಾಜಗಳುನಿಸಲಿ ರಾಜಗಳೆಯಲ್ಲಿ ಆಗಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಡುವುದನವ ಬಿಡುವುದೇ ಇಲ್ಲ ಬಿಟ್ಟುಡುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ
ಕಟ್ಟುತ್ತಾರ ನಿಮ್ಮ ಸುಟ್ಟು ಮನುಷ್ಯ ಇರೋದು ಮೂರೇ ದಿನ. ಹಾಗಾಗಿ ಇವತ್ತು ನನ್ನೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಪ್ರೀತಿಯ ಗೆಳೆಯ, ನಾನು ಹಾಡೋದಂತ ಜೊತೆಲಿದ್ದಂಥ ನಾಗರಾಜ್, ಇದೇ ಒಂದು ವನಜಾಕ್ಷಿ ಅವರು ಬಂದಿದ್ದಾರೆ, ಜೋರ್ ಚಪ್ಪಳ, ಹಾಗೆ ಮಂಜಣ್ಣ ಅವರು ಬಂದಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ನನ್ನ ಮಂಜಣ್ಣ, ಅದು ಶಿವರಾಜಣ್ಣ, ಅದೇ ರೀತಿಯಾಗಿ ಚಿನ್ನಪ್ಪಣ್ಣವರು ಬಹಳ ಪ್ರೀತಿಪೂರ್ವಕ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ಲರಿಗೂ, ಎಲ್ಲ ವಕೀಲ ಮಿತ್ರರಿಗೂ ಕೂಡ, ಪುರುಷೋತ್ತಮರು ಕೂಡ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಬಂದು ಹಾಡಿ ನಮ್ಮ ಪ್ರೀತಿಯ ಮೇಡಮ್ ಅವರು ಕೂಡ ಬಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ದಯವಿಟ್ಟು ಬಂದು ಎಲ್ಲ ಕಲಾವಿದರು, ಮಹಾದೇವರು, ಇದು ಬಹಳಷ್ಟು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥದ್ದು ಪ್ರಮಾಣ ಪತ್ರ ಸರ್ಕಾರದ್ದು. ನಿಮಗೆ ವಯಸ್ಸಾದ ಮೇಲೆ ಇದೆಲ್ಲ ಸದಸ್ಯರು ನಿಮಗೆ ಮಶಾಸನ ಸಿಗುತ್ತೆ. ಮಹಾದೇವ್ ಸೋಮಣ್ಣಗಳು ತುಂಬ ಹೃದಯದ ಧನ್ಯವಾದ. ಒಂದು ತಲೆ ವಿಚಾರ ಆಡ್ತೀನಿ, ಇಲ್ಲ ಒಂದು ತಲೆ ವಿಚಾರ ಆಡ್ತೀನಿ, ಯಾಕಂದ್ರೆ ಬೆಳಗಿಂದ ನಾವು 4ನೇ ಕಾರ್ಯಕ್ರಮ ಇದು. ಹಾಗಾಗಿ ಮೂರು ದಿವಸ ಒಳಿತು ಮಾಡು ಮನಸ, ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿಮ್ಮ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿಮ್ಮ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಓಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿಮ್ಮ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀನಿರುವುದು 3 ದಿವಸ. ಒಳಿತು ಮಾಡು ಮನಸ, ನೀನಿರುವುದು 3 ದಿವಸ. ನಾನು ಎಂದು ನೀ ಬೆರೆಯ ಬ್ಯಾಡ ಮೋಡ, ನಾನು ಎಂದು ನೀ ಬೆರೆಯ ಬ್ಯಾಡ ಮೋಡ. ನಾನು ಎಂಬುದು ಮಣ್ಣು ಮರೆತು ಹೋಗ ಬ್ಯಾಡ, ನಾನು ಎಂಬುದು ಮಣ್ಣು ಮರೆತು ಹೋಗ ಬ್ಯಾಡ. ದ್ವೇಷವೆಂಬ ವಿಷವ ಕುಡಿಯ ಬ್ಯಾಡ ಮೋಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನಸ, ನೀನಿರುವುದು 3 ದಿವಸ. ಒಳಿತು ಮಾಡು ಮನಸ, ನೀನಿರುವುದು 3 ದಿವಸ. ಜನ ನಿಮ್ಮ ಪ್ರೀತಿ ಹೀಗೆ ಇರಲಿ. ತುಂಬು ಹೃದಯದ ಧನ್ಯವಾದಗಳು. ಮಾಯಸಂದ್ರ ಗ್ರಾಮ ಪಂಚಾಯತಿಯ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಯಸಂದ್ರದಲ್ಲಿ ಆಚರಿಸಬೇಕಂತ ಹೇಳ್ಬಿಟ್ಟು ನಮ್ಮ ಮಹೇಶ್ ಅವರು, ರಾಜೇಶ್ ಅವರು, ನಮ್ಮ ಚಿನ್ನಪ್ಪ ಅವರು ಮಾಯಸಂದ್ರಕ್ಕೆ ತಗೊಂಬಂದ ಮಾಡಿದಾರಲ್ಲ, ತುಂಬಾ ಒಳ್ಳೆ ಕೆಲಸ. ಈ ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಸಹ ಚಿನ್ನಪ್ಪ ಅವರ ಸಹಕಾರದಿಂದ ನಮ್ಮ ಆನಂದ, ರಾಜೇಶ್ ಅವರು, ಮಹೇಶ್ ಅವರು ಮತ್ತೆ ಶಿವರಾಜ್ ಇವ್ರ ಕಡೆಯಿಂದ ಖಂಡಿತವಾಗಲೂ ಮಾಯಸಂದ್ರದಲ್ಲಿ ಮತ್ತೆ ಇನ್ನೊಂದು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡ್ಕೊಡ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ, ಬಂದಿರ್ತಕ್ಕಂಥ ಕಲಾ ತಂಡಗಳಿಗೂ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ
ನಮ್ಮ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಇಲಾಖೆಯವರೆಗೂ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ಮಾಯಸಂದ್ರ ಗ್ರಾಮದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿ. ನಮ್ಮ ಇತಿಹಾಸದಲ್ಲಿ ಮರುಕಳಿಸುವಂತಹ ನಮ್ಮ ಕಲಾ ತಂಡಗಳು ಮಾಯಸಂದ್ರಕ್ಕೆ ಬರಲಿ. ಎಲ್ಲರೂ ಸುಭಿಕ್ಷವಾಗಿರಲಿ, ಒಳ್ಳೆ ಮಳೆ ಬೆಳೆ ಆಗಲಿ. ಮಾಯಸಂದ್ರ ಗ್ರಾಮ ಹಾಗೂ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಚೆನ್ನಾಗಿರಲಿ. ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅದ್ಭುತವಾದಂಥ ಕಲಾವಿದರು. ನನಗೆ ಹೋದಾಗೆಲ್ಲ ರಾಜೇಶ್ ನಾನೇನೋ ಒಂದು ಮಾಡಬೇಕು ಅಂತ ಅಂತಾರೆ. ಖಂಡಿತ ಮೇಡಮ್, ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ, ಇನ್ನೂ ಬರ್ತಾ ಇರಿ ನಮ್ಮ ಜೊತೆ, ಹೀಗೆ ನಮ್ಮ ಜೊತೆ ನಿಂತು ಈ ಕಲೆಯನ್ನ ಕಲಾವಿದರನ್ನ ವಿಶೇಷವಾಗಿ ಸ್ವತಂತ್ರ ದಿನಾಚರಣೆ ದಿನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಲಾ ತಂಡಗಳನ್ನು ಕರೆಸಿ ಮಾಯಸಂದ್ರದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಾಜೇಶ್ ಅವ್ರಿಗೂ, ನಮ್ಮ ಶಿವರಾಜ್ ಅವರು, ಕನ್ನಡ ಮಾಧ್ಯಮ ಸಂಸ್ಕೃತಿ ಇಲಾಖೆಯ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಮಹೇಶ್ ಅಣ್ಣವ್ರಿಗೂ ನಮ್ಮ ಮಾಯಸಂದ್ರ ಗ್ರಾಮಕ್ಕೆ ಕರೆಸಿ ಈ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಅವರು ಮಾಡಲಿ. ಮಾಯಸಂದ್ರದಲ್ಲಿ ಈ ಕಲಾ ತಂಡಗಳು ಮಾಯಸಂದ್ರಕ್ಕೆ ಬರಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಯಸಂದ್ರದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಖಂಡಿತ ಇದೇ ಇರ್ತದೆ. ಇದೇ ರೀತಿ ಮುಂದುವರಲಿ. ಅವ್ರ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಲಾಯರ್ ಸಾಹೇಬರೆಲ್ಲ ಗೆದ್ದಿರೋರಂಥ ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಇದೆ ಅಂತ ಹೇಳೋದಕ್ಕೆ ಈ ಒಂದು ಕಾರ್ಯಕ್ರಮನೇ ಉದಾಹರಣೆ. ಏಕೆಂತಂದರೆ ಮಾಯಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ನಾವು ಸುಮಾರು ಒಂದು 25 ವರ್ಷದಿಂದ ರಂಗಭೂಮಿಯಿಂದ ನಾಟಕವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಮಾಯಸಂದ್ರ ರಂಗಭೂಮಿಯ ತವರೂರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂತಂದರೆ ಅಲ್ಲಿ ಪ್ರತಿಯೊಬ್ಬ ಕಲಾವಿದರು ದೇಶ ವಿದೇಶಗಳಲ್ಲಿ ಹೋಗಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದ್ರೌಪದಮ್ಮನ ಆಶೀರ್ವಾದ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ ಈ ತಾಲೂಕಿನ ಎಲ್ಲೆಡೆ ಸಹ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಡೀಲಿ. ನಮ್ಮ ಸೊಗಡು, ಜನಪದ ಸೊಗಡು, ರಂಗಭೂಮಿ ಉಳಿಯೋದಕ್ಕೋಸ್ಕರ ನಾವೆಲ್ಲರೂ ಸಹ ಪಣ ತೊಡೋಣ ಅಂತೇಳಿ ನಾನು ಯುವ ಜನತೆಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಮಂಜಣ್ಣವರು ಮತ್ತು ರಾಜೇಶ್ ಅಣ್ಣವರು, ಅದೇ ರೀತಿ ನಮ್ಮ ಶಿವರಾಜಣ್ಣವರು, ರಂಗಭೂಮಿ ಕಲಾವಿದರು ಮತ್ತು ವಕೀಲರು, ಅದೇ ರೀತಿ ನಮ್ಮ ಸಹೋದರಿಯಾದಂಥ ನಿರ್ಮಲಾ ಮತ್ತು ಆಶಾ ಮೇಡಮ್ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಏಕೆಂದರೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಬರಬೇಕಂದ್ರೆ ಇಂತಹ ನಾಯಕರು ಬರಬೇಕು. ಹಾಗಾಗಿ ಇವರ ಸಹಕಾರ ಬೆಂಬಲದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಅದೇ ರೀತಿ ಗ್ರಾಮಸ್ಥರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೂ ಸಹ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ನಮ್ಮ ಭಾಳ ದೇಶದ ಹಬ್ಬ, ಸ್ವಾತಂತ್ರ್ಯ ಸಿಕ್ಕಂಥ ದಿನದ ಅಂಗವಾಗಿ, ಸ್ವಾತಂತ್ರ್ಯ ದಿನಾಚರಣೆದ ಅಂಗವಾಗಿ ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು JC ರಸ್ತೆ ಇವರ ವತಿಯಿಂದ ಮತ್ತು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಮಾಯಸಂದ್ರ ಗ್ರಾಮದಲ್ಲಿ ಪಿಳ್ಳಪ್ಪ ಸ್ವಾಮಿಯವರ ಆಶ್ರಮ ಇಲ್ಲಿ ನಡೆದಂತಹ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಳಷ್ಟು ನಮ್ಮ ನಾಡಿನ ಬಹುತೇಕ ಜಾನಪದ ಪ್ರದರ್ಶನ ಕಲೆಗಳು ಹಾಗೂ ಸುಗಮ ಸಂಗೀತ, ದೇಶಭಕ್ತಿ ಗೀತೆಗಳು ನಂಬ್ಕೊಂಡಿದ್ವಿ. ತುಂಬ ನಮಗೆ ಸಹಕಾರ ಕೊಟ್ಟಂತಹ ಮಂಜಣ್ಣವ್ರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭಾಳಷ್ಟು ಸಹಕಾರ ಕೊಟ್ಟರು. ಅದೇ ರೀತಿಯಾಗಿ ನನಗೆ ಬೆನ್ನೆಲುಬಾಗಿ ನಿಂತಂಥವರು ಹಳೇಹಳ್ಳಿ ಮಹೇಶ್ ಅವರು ಎಲ್ಲ ರೀತಿಯಾಗೂ ಕೂಡ ಭಾಳಷ್ಟು ಕಷ್ಟಪಟ್ಟು, ಇಬ್ಬರೇ ತುಂಬ ಕಷ್ಟಪಟ್ಟು ಇವತ್ತು ನಮ್ಮ ಈ ಊರಿನಲ್ಲಿ ನಾಗೇಶ್ ಅಣ್ಣವರು, ನಾನು ಬಂದಾಗಿಂದಾಗಲೂ ಕೂಡ ಕೊಡ್ಲಿಪುರ ನಾಗೇಶ್ ಅಣ್ಣವರು ನಮ್ಮ ಜೊತೆಲೇ ನಿಂತು ಎಲ್ಲ ಕೆಲಸನೂ ಮಾಡಿಕೊಟ್ಟು, ಲೈಟ್ ಹೋಗಿದ್ರು ಲೈಟ್ ಹಾಕಿ, ಅದೇ ರೀತಿಯಾಗಿ ಊರಿನ ಎಲ್ಲ ಭಾಳಷ್ಟು ಗ್ರಾಮಸ್ಥರು, ಅಪ್ಪಿ ಪ್ರವೀಣ್ ಗೌಡ, ನಾರಾಯಣಪ್ಪ ಅವರು ಭಾಳಷ್ಟು ನನಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಭಾಳಷ್ಟು ಈ ಊರಿನ ಗ್ರಾಮಸ್ಥರು ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಾನು ಇಲ್ಲಿ ಮತ್ತಷ್ಟು ಜಾನಪದದ ಕಾರ್ಯಕ್ರಮಗಳನ್ನು ನಾನು ಗಡಿನಾಡ ಆನೇಕಲ್ ಭಾಗದ ಗಡಿನಾಡಿನಲ್ಲಿ ಇನ್ನಷ್ಟು ಮಾಡಬೇಕಂತೇಳಿ ಮುಂದೆ ಬಂದಿದ್ದೀನಿ. ಮುಂದೆ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮೂಡಿಸ್ತೀನಿ. ಹಾಗಾಗಿ ಎಲ್ಲ ನನ್ನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪ್ರತಿನಿಧಿಗಳಿಗೂ, ಗಣ್ಯಾತಿ ಗಣ್ಯರಿಗೆ, ಅದೇ ರೀತಿಯಾಗಿ ಮಾಧ್ಯಮದವ್ರಿಗೆ ಭಾಳಷ್ಟು ನಾನು ಆಭಾರಿಯನ್ನು ಸಲ್ಲಿಸ್ತೀನಿ. ಭಾಳಷ್ಟು ಸಮಾಜ ಸೇವೆ, ಕಾನೂನು, ರಂಗಭೂಮಿ ಅಲ್ಲಿ ಕೆಲಸ ಮಾಡಿದಂಥವರು ಒಂದಷ್ಟು ಜನಕ್ಕೆ ನಾವು ಪ್ರಶಸ್ತಿಗಳು ಕೂಡ ಕೊಟ್ವಿ ಆನೇಕಲ್ ಭಾಗದಲ್ಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಲೆಮರೆಕಾಯಿ ಇರುವಂಥ ಕಲಾವಿದರನ್ನು ಗುರುತಿಸಿ ಅವರಿಗೆ ಮತ್ತಷ್ಟು ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಈ ಮೂಲಕ ನಾನು ತಿಳಿಪಡಿಸ್ತೀನಿ. ಅದೇ ರೀತಿಯಾಗಿ ಹಳ್ಳಿಕಾರು ವಿಶೇಷ ಏನಂತಂದರೆ ಇಡೀ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೂ ಕೂಡ ನಾವು
ಹಳ್ಳಿಕಾರ ಪ್ರದರ್ಶನ ಮಾಡಿರಲಿಲ್ಲ. ಅಂದರೆ ನಮ್ಮ ಭಾಗದಲ್ಲಿ ರೈತಾಪಿ ಜನ ಇರ್ತಕ್ಕಂಥದ್ರಿಂದ ಇಲ್ಲಿ ನಾವು ಹಳ್ಳಿಕಾರು ಹಸು ಎತ್ತುಗಳನ್ನು ಜೊತೆಗೆ ಪ್ರೊಸೆಷನನ್ನು ಮಾಡಿ ಇವತ್ತು ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಿಶೇಷವಾದಂಥ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಣೆ ಮಾಡಿದ್ದೀವಿ. ತುಂಬ ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ. ಮೊದಲನೇದಾಗಿ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೀನಿ. ಕಲೆಗೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಅಲ್ಲಿ ಕಲಾ ಸರಸ್ವತಿ ಒಲ್ದು ಬರ್ತಾಳೆ ಅನ್ನೋದಕ್ಕೆ ಈ ಮಾಯಸಂದ್ರ ಗ್ರಾಮ ಸಾಕ್ಷಿಯಾಗಿದೆ. ಈ ಥರ ಗ್ರಾಮೀಣ ಪ್ರತಿಭೆಗಳನ್ನ ನಾವು ಪ್ರೋತ್ಸಾಹಿಸೋದ್ರಿಂದ ರಂಗಭೂಮಿ ಮುಂದಕ್ಕೂ ಉಳ್ಕೊಂಡು ಹೋಗಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕನ್ನಡ ಬೆಳೆಸಿ ಉಳಿಸಿ ಅಂತ ಹೇಳ್ತೀವಿ. ಧನ್ಯವಾದಗಳು.